ಕಾಳಸಂತೆಯಲ್ಲಿ ರೈತರ ರಸಗೊಬ್ಬರ ಮಾರಾಟ ಜಾಲ ಪತ್ತೆ ಆಗಿರೋದು. ರೈತರಿಗೆ ಸಿಗಬೇಕಾದಂಥ ಸರ್ಕಾರಿ ಯೂರಿಯಾ ಗೊಬ್ಬರ ಅಕ್ರಮ ಸಂಗ್ರಹ. ಕಲಬುರಗಿ ಜಿಲ್ಲೆಯ ಕಪನೂರ್ ಕೈಗಾರಿಕಾ ಪ್ರದೇಶದಲ್ಲಿ ಘಟನೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲಿ ರೈತರಿಗೆ ಅನ್ಯಾಯ. 1400 ಬ್ಯಾಗ್ ಯೂರಿಯಾ ಗೊಬ್ಬರ ಸಂಗ್ರಹ. ರೈತರಿಗೆ ಸಿಗಬೇಕಾದಂಥ ಯೂರಿಯಾ ಗೊಬ್ಬರ ಮಾರಾಟಕ್ಕೆ ಸಂಗ್ರಹ. ಕಾಳಸಂತೆಯಲ್ಲಿ ಭಾರತ ಯೂರಿಯಾ ದುಪ್ಪಟ್ಟು ದರದಲ್ಲಿ ಮಾರಾಟ. ಕ್ರಿಪ್ಕೋ ಕೋರಮಂಡಲ್ ಆರ್ಎಫ್ಸಿಎಲ್ ಕಂಪನಿಯ ಯೂರಿಯಾ ಮಾರಾಟ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರದಲ್ಲೇ ಈ ಥರದೊಂದು ಅನ್ಯಾಯ ನಡೀತಾ ಇರುವುದು. 1400 ಬ್ಯಾಗ್ ಯೂರಿಯಾ ಗೊಬ್ಬರ ಸಂಗ್ರಹಿಸಿಡಲಾಗಿದೆ. ಒಂದು ಕಡೆ ಯೂರಿಯಾ ಗೊಬ್ಬರ ಸಿಗದೆ ರೈತರ ಪರದಾಟ, ಮತ್ತೊಂದೆಡೆ ಕಾಳಸಂತೆಯಲ್ಲಿ ದುಪ್ಪಟ್ಟು ದರದಲ್ಲಿ ಮಾರಾಟ. 45 ಕೆಜಿ ಬ್ಯಾಗ್ನ ಮೂಲ ಬೆಲೆ 4332 ರೂಪಾಯಿ. ಭಾರತ ಸರ್ಕಾರದಿಂದ ರೈತರಿಗೆ 4065 ರೂಪಾಯಿ ಸಬ್ಸಿಡಿ. ಮಾರಾಟವಾಗಬೇಕಾಗಿದ್ದ ಬೆಲೆ 266.50. ಆದರೆ ಮಾರುಕಟ್ಟೆಯಲ್ಲಿ ಅಕ್ರಮವಾಗಿ ಮಾರಾಟ ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರದಿಂದ ಬರುವ ಯೂರಿಯಾ ಬ್ಯಾಗ್ ನಂತರ ತಮ್ಮ ಮಾರುಕಟ್ಟೆಯ ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿ ಬದಲಾವಣೆಯನ್ನು ಮಾಡೋದು. ಕಪನೂರು ಕೈಗಾರಿಕಾ ಪ್ರದೇಶದಲ್ಲಿ ಅಕ್ರಮ ಮಾರಾಟದ ಶಂಕೆ. मोदी जी सक्रिय है ना। ಇದೇ ಆಗಸ್ಟ್ 10ರಂದು ಗೋದಾಮು ಬಾಡಿಗೆ ಪಡೆದಿದ್ದ ದಂಧೆಕೋರರು ಶಿವಶರಣಪ್ಪ ಎನ್ನುವವರ ಬಳಿ ಗೋದಾಮು ಬಾಡಿಗೆ ಪಡೆದಿದ್ರು. ಗೋದಾಮು ದಾಲ್ ಮಿಲ್ಗಾಗಿ ಮಾತ್ರ ಬಾಡಿಗೆಯನ್ನು ನೀಡಬೇಕು. ಹಣದಾಸೆಗಾಗಿ ಗೋದಾಮು ಬಾಡಿಗೆ ನೀಡಿರುವ ಶಿವಶಂಕರಪ್ಪ ಅಬ್ದುಲ್ ಅಜೀಜ್ ಸನ್ನಾಫ್ ತಾಜುದ್ದೀನ್ ಬಾಬಾ ಬಾಡಿಗೆ ಪಡೆದಿರುವವರು. ಹಣದಾಸೆಗಾಗಿ ಬೀಜ, ಗೊಬ್ಬರ, ಕೀಟನಾಶಕಗಳ ಸಂಗ್ರಹಣೆಗೆ ಬಾಡಿಗೆ. ಕಪನೂರು ಕೈಗಾರಿಕಾ ಕೆಐಎಲ್ಡಿಬಿ 2ನೇ ಹಂತದಲ್ಲಿ ಅಕ್ರಮ ದಂಧೆ. ಸ್ಥಳಕ್ಕೆ ಕೃಷಿ ಇಲಾಖೆಯ ಅಧಿಕಾರಿಗಳು, ತಹಶೀಲ್ದಾರ್ ಭೇಟಿ. ಗೋದಾಮನ್ನು ಸೀಸ್ ಮಾಡಲಾಗಿದೆ. ಸಬರ್ಬನ್ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಕೇಸ್ ಕೂಡ ದಾಖಲಾಗಿದೆ. ಇಲ್ಲ, ಈಗ ಅಗ್ರಿಮೆಂಟದಲ್ಲಿ ಸ್ಪಷ್ಟ ಅವ್ರು ಬರೆದಿದ್ದಾರೆ, ಬೀಜಕ್ಕಾಗಿ, ಗೊಬ್ಬರಕ್ಕಾಗಿ, ಔಷಧಿಕ್ಕಾಗಿ ಅಂತ ಹೇಳಿ ನಾವು ಈಗ ಮೇಲ್ನೋಟಕ್ಕೆ ನಾವು ಅಗ್ರಿಮೆಂಟ್ ನೋಡಿದ್ದೀವಿ. ಈಗ ಅವ್ರು ಯಾರು ತೊಗೊಂಡಿದ್ದಾರೆ ಅವ್ರು ಅಬ್ಸ್ಕ್ಯಾಂಡಿಂಗ್ ಇಲ್ಲ. ಯಾರು ಬಾಡಿಗೆ ತೊಗೊಂಡಾರ ಅವರಿಲ್ಲ. ಬಾಡಿಗೆ ಯಾರು ಕೊಟ್ಟಾರ ಅವ್ರು ಬಂದು ನಾವು ಇದಕ್ಕಾಗಿಯೇ ಬಾಡಿಗೆ ಕೊಟ್ಟಿವಿ ಅಂತೇಳಿ ತೋರಿಸಿದ್ರು ಅವರು ಅಲ್ಲಿ. ಅದ್ರಾಗ ಸ್ಪಷ್ಟವಾಗಿ ಬರ್ದಿಂದದ. ಬಟ್ ಇವ್ರು ತೋರಿಸೋದು ಅವರು ನೋಡೋಣ, ಅದು ನಾಳೆಗೆ ಎನ್ಕ್ವೈರಿದಲ್ಲಿ, ಪೊಲೀಸ್ ಎನ್ಕ್ವೈರಿದಲ್ಲಿ ಅಲ್ಲಿ ಕ್ಲಿಯರ್ ಗೊತ್ತಾಗ್ಬಿಡ್ತದೆ ಏನಂತೇಳಿ. ಈಗ ಆಲ್ರೆಡಿ ನಾವು ಇಲ್ಲಿ ಅಗ್ರಿಮೆಂಟು ಮತ್ತು ಇಲ್ಲಿ ಮಟೀರಿಯಲ್ ನೋಡಿದ್ರೆ ಏನು ಅನಿಸ್ತದೆ ನಿಮಗೆ? ಅಲ್ಲಲ್ಲ, ಇಲ್ಲಿ ಮೆಟೀರಿಯಲ್ ನಾವು ನೋಡಿದ್ದೀವಿ ಈಗಾಗಲೇ. ಇಲ್ಲಿ ಯೂರಿಯಾ ಸ್ಟಾಕ್ ಇದೆ. ಈಗ ಆಲ್ರೆಡಿ ಒಂದು ಎಷ್ಟು ಸುಮಾರು ಹೆಚ್ಚು ಕಡಿಮೆ 1400 ಚೀಲ ಯೂರಿಯಾ ಸ್ಟಾಕ್ ಇದೆ ಈಗಾಗಲೇ ನಾವು ನೋಡ್ಕೊಂಡು